ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರಂತರ ಪ್ರಯತ್ನದ ಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಜಾರಿಗೆ ಬಂದಿರುವಂತ ತಮಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ. ಮೊನ್ನೆ 21ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಸೊ ಅದನ್ನ ರಿಜಿಸ್ಟ್ರೇಷನ್ ಎನ್ರೋಲ್ ಮಾಡಲಿಕ್ಕೆ ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ HRMS ಮೂಲಕ ಜಾರಿಗೆ ತಂದು ಲೋಕಾರ್ಪಣೆ ಮಾಡಿರೋದು ತಮಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಇದೇ ತಿಂಗಳ ಮೇ ತಿಂಗಳಿನಿಂದ ಸ್ಯಾಲರಿನಲ್ಲಿ ರಿಕವರಿಗೆ ಸಂಬಂಧಪಟ್ಟಂತೆ ಕೂಡ ಆದೇಶಗಳನ್ನು ಮಾಡಿರೋದು ತಮಗೆ ಗೊತ್ತಿದೆ. ಅಧಿಕೃತವಾಗಿ ಸರ್ಕಾರ ಮುಕ್ತವಾಗಿ ಯೋಜನೆ ಜಾರಿಗೊಳಿಸುವಂತ ಎಲ್ಲ ಕಾಲಘಟ್ಟದಲ್ಲಿ ಅಂತಿಮ ಹಂತಕ್ಕೆ ಕೂಡ ನಾವು ಬಂದು ನಿಶ್ಚಯಗೊಳಿಸಿರುವಂತದ್ದು ಗೊತ್ತಿರುವಂತ ವಿಚಾರ. ಆದ್ರೆ ಕೆಲವೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನನಗೆ 42 ವರ್ಷ ವಯಸ್ಸು, ನನಗೆ ಮದುವೆ ಆಗಿಲ್ಲ, ನನಗೆ ಇರೋದಿನ 12 ವರ್ಷ ಸರ್ವಿಸ್ ಏನೇನೋ ಕೂಡ ಒಬ್ಬ ಶಿಕ್ಷಕರ ಸಂಘದ ಒಬ್ಬ ನಾಯಕ ವಾಟ್ಸ್ಆಪ್ ನಲ್ಲಿ ಹಾಕ್ತಿದ್ದಾರೆ. ದಯಮಾಡಿ ಹೇಳಲಿಕ್ಕೆ ಬಯಸ್ತೇನೆ, ನಾನು ಪ್ರತಿದಿನ ಅನೇಕ ಜನ ಶಿಕ್ಷಕಿ ಬಂಧುಗಳು ಶಿಕ್ಷಕರು ಸಾಕಷ್ಟು ಮನವಿಗಳನ್ನ ಫೋನಲ್ಲಿ ಕೇಳ್ತಿರ್ತಾರೆ. ಸರ್, ನನ್ನ ಮಕ್ಕಳಿಗೆ 25 ಲಕ್ಷ ಎಸ್ಟಿಮೇಟ್ ಆಗ್ತಿದೆ, 30 ಲಕ್ಷ ಆಗ್ತಿದೆ, 40 ಲಕ್ಷ ಆಗ್ತಿದೆ. ನಾನು ಮೈಸೂರಲ್ಲಿ 13 ಕೋಟಿ ಎಸ್ಟಿಮೇಟ್ ಒಬ್ಬ ಶಿಕ್ಷಕಿಯ ಮಗಳಿಗೆ ಆಗಿರೋದು ನಾವು ನೋವಿನಿಂದ ಕಂಡಿದ್ದೇವೆ ಅದೆಲ್ಲ ಕೂಡ. ಹಾಗಾಗಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಲೀಡರ್ ಹೇಳ್ತಾರೆ ಅಂತೇಳಿ ದಾರಿ ತಪ್ಪುವಂತ ನಮ್ಮ ಶಿಕ್ಷಕರಲ್ಲ ಅನ್ನುವಂತ ಅಭಿಮಾನ ನಮ್ಮಲ್ಲಿದೆ. ಇವತ್ತು 500 ರೂಪಾಯಿ ಹೋಗುತ್ತೆ ಮೆಡಿಕಲ್ ಅಲೋವೆನ್ಸ್, ಇದು 350 ಹೋಗ್ತಿದೆ ಅಂತ ಬಹಳ ಅಮೌಂಟ್ ಅಲ್ಲ. ಇವತ್ತು ನಾವು ಸರ್ಕಾರ ಫಸ್ಟ್ ಏಡ್ ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಅದನ್ನು ಫ್ರೀ ಕೊಡಬೇಕು ಅಂತ ಹೇಳಿ ನಾವು ಮೊದಲು ಪ್ರಾರಂಭ ಮಾಡಿದ್ದು. ಆದ್ರೆ ಸರ್ಕಾರ ಮೊದಲ ಹಂತದಲ್ಲಿ ನೀವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಿ, ಆಮೇಲೆ ಸ್ಟಾರ್ಟ್ ಮಾಡೋಣ, 1 ವರ್ಷ ಆದ್ಮೇಲೆ ಅದನ್ನ ರದ್ದು ಮಾಡುವಂತ ತೀರ್ಮಾನ ಮಾಡೋಣ ಅಂತೇಳಿ ಸರ್ಕಾರಗಳು ಹೇಳಿದೆ. ಚೀಫ್ ಸೆಕ್ರೆಟರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈ ವಿಚಾರಕ್ಕೆ. ಹಾಗಾಗಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳಿದೆ. 1 ವರ್ಷಕ್ಕೆ ನಾವು 10,000 ರೂಪಾಯಿ ಹಣವನ್ನ ಕಟ್ಟಿದ್ದೆ, ಅದರಲ್ಲಿ 4 ಜನ ನಾವು ಸೌಲಭ್ಯಗಳನ್ನು ತೆಗೆದುಕೊಳ್ತೇವೆ. ಒಬ್ಬೊಬ್ಬರಿಗೆ 2,500 ರೂಪಾಯಿ ಬರ್ತದೆ. 25 ಲಕ್ಷ ಬಿಲ್ಗಳು ಖರ್ಚಾದ್ರೆ ನೀವು 10,000 ಅಮೌಂಟ್ ಯಾವ ಅಮೌಂಟ್ ನಮ್ಗೆ ಲೆಕ್ಕ? ಆದ್ರೆ ಇನ್ನೊಬ್ಬನಿಗೆ ಇನ್ನೊಂದು ಟ್ರೀಟ್ಮೆಂಟ್ ಆದ್ರೆ ಯಾವ ಲೆಕ್ಕ? ಇದೆಲ್ಲದೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾವುದೋ ಒಬ್ಬ ವ್ಯಕ್ತಿ ಇದೇನಂದ್ರೆ ಸರ್ಕಾರಿ ನೌಕರ ಸಂಘ ನಿರಂತರವಾಗಿ ಕೆಲಸ ಮಾಡ್ತಿದೆಯಲ್ಲ, ಸಹಿಸ್ಕೊಳ್ಳಿಕ್ ಆಗ್ತಿಲ್ಲ. ಸೊ ದಯಮಾಡಿ ಆ ತರದ ಯಾವ ವ್ಯಕ್ತಿಯ ಹೇಳಿಕೆಗಳಿಗೆ ಬೆಲೆಗಳನ್ನು ಕೊಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರದ್ದು ಮಾಡ್ತಾ ಇದಾರೆ, ಈ ತರ ಲೈವ್ ಬಂದು ಮಾತಾಡ್ಲಿಕ್ಕೆ ಹೇಳಿ, ನಾನು ಅವ್ರಿಗೆ ಆನ್ಸರ್ ಕೊಡ್ತೀನಿ. ಅವ್ರು ಬ್ಯಾಕ್ ಎಂಡ್ ಅಲ್ಲಿ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ. ದಯಮಾಡಿ ಅಂತರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತ ವಿನಂತಿ ಮಾಡ್ತೇವೆ. ನಿಮ್ ಜೊತೆ ಸಂಘ ಇದೆ, ರಾಜ್ಯ ಸರ್ಕಾರಿ ನೌಕರ ಸಂಘ ನಿಮ್ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿಕ್ ಬೈತಾನೆ. ಇಂತಿ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಬೆಂಗಳೂರು. ನಮಸ್ತೆ.